ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ಹಳಸಿದ್ರು ಅದಕ್ಕೆ ಬೀಳ್ತಾ ಇರೋ ಒಗ್ಗರಣೆ ಮಾತ್ರ ಭರ್ಜರಿಯಾಗಿ ಮುಂದುವರಿತಾ ಇದೆ. ಏನಿದು ಹಳಸಿದ ಡಿನ್ನರ್ಗೆ ಬಿದ್ದ ಒಗ್ಗರಣೆ ಕಥೆ ತೋರಿಸ್ತೀವಿ ನೋಡಿ. ಏನು ಊಟಕ್ಕೆ ಸೇರೋದೇ ತಪ್ಪ? ಮುಖ್ಯಮಂತ್ರಿಗಳು ಇವತ್ತು ನಮ್ಮನೆ ಕರೆದ್ರು ಊಟಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ದಿನಗಳು ಹತ್ರ ಬರ್ತಾ ಇರೋದ್ರಿಂದ ಈ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಹಳಸಿದ ಡಿನ್ನರ್ಗೆ ಬಗೆ ಬಗೆಯ ಒಗ್ಗರಣೆ ಮಾತು. ಡಿನ್ನರ್ ಮೀಟಿಂಗ್ ರಾಜ್ಯ ರಾಜಕೀಯದಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಇಂಥದ್ದೇ ದೊಡ್ಡ ಸದ್ದು ಮಾಡ್ತಿರೋದು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್. ಊಟ ಉಂಡು ಬಂದವರು ರಾಜಕೀಯ ಏನೂ ಇಲ್ಲ ಅಂತಿದ್ದಾರೆ. ಆದರೆ ಊಟಕ್ಕೆ ಸೇರಿದವರು ಆಟ ಕಟ್ಟದೇ ಇರ್ತಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೇಳಿದ್ರೆ ನಾವು ಊಟಕ್ಕೆ ಸೇರೋದೇ ತಪ್ಪ ಅಂತ ನಕ್ಕಿದ್ದಾರೆ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ. ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ಲರೂ ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಬಣ್ಣ ಇಲ್ಲ. ಊಟ ಮಾಡಕ್ಕೆ ಸೇರೋದು ಈಗ ಭಾಳ ಸ್ಪಷ್ಟಪಡಿಸಿದ್ದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ಹೀಗೆ ಹೇಳಿರುವ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ನಾಗೇಂದ್ರ ಅವರ ಸಚಿವ ಸ್ಥಾನ ಖಾಲಿ ಇರುವ ಬಗ್ಗೆಯೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. ಕೆಪಿಸಿಸಿ ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು. ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನು ಭರ್ತಿ ಮಾಡ್ತಕ್ಕಂಥ. ಇನ್ನು ಸಚಿವ ಎಂಬಿ ಪಾಟೀಲ್ ಡಿನ್ನರ್ ಮೀಟಿಂಗ್ಗೆ ವಿಶೇಷ ಅರ್ಥ ಬೇಡ ಅಂದಿದ್ದಾರೆ. ಇದೇ ವೇಳೆ ಆತ ದಾವಣಗೆರೆಯಲ್ಲಿ ಮಾತನಾಡಿದ ಭೈರತಿ ಸುರೇಶ್, ಇನ್ನು 3 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ, ಆ 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಎಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮನೆ ಕರೆದ್ರು ಊಟಕ್ಕೆ ಬರ್ತಾರೆ. ಬಂದಿದ್ದು ಯಾರು ಕೂಡ 2-3 ಸಲ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಇನ್ನು 3 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನು ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇನ್ನು ಕಾಂಗ್ರೆಸ್ನ ಈ ಡಿನ್ನರ್ ಮೀಟಿಂಗ್ ಚಟುವಟಿಕೆಗೆ ಬಿಜೆಪಿ ನಾಯಕರು ಬೇರೆಯದೇ ಅರ್ಥ ಕಲ್ಪಿಸಿದ್ದಾರೆ. ಡಿಸಿಎಂ ಡಿಕೆ ಮುಖ್ಯಮಂತ್ರಿ ಆಗೋ ಸಮಯ ಹತ್ತಿರ ಬರ್ತಿರೋದಕ್ಕೆ ಇವೆಲ್ಲ ನಡೀತಿವೆ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಇವತ್ತು ಡಿನ್ನರ್ಗೆ 35 ಜನ ಮುಖ್ಯಮಂತ್ರಿಗಳ ಆದಿಯಾಗಿ ಹೋಗಿದ್ದಾರೆ. ಅದನ್ನು ಭಿನ್ನಮತೀಯ ಚಟುವಟಿಕೆ ಅಂತ ಹೇಳೋಕ್ಕಾಗ್ತದಾ? ತಾವೇ ಮಾಧ್ಯಮಗಳಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ. ಇನ್ನೇನು ಹತ್ರ ಬರ್ತಾ ಇದೆ, ಮೊನ್ನೆ DK ಶಿವಕುಮಾರ್ ಅವರ ಏನು ಅಗ್ರಿಮೆಂಟ್ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಬೇಕು ಅನ್ನೋ ದಿನಗಳು ಹತ್ತಿರ ಬರ್ತಾ ಇರೋದ್ರಿಂದ ಈ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಅಂತೇಳಿ ವ್ಯಾಖ್ಯಾನ ಆಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಹಳಸಲಾದ್ರೂ ಅದಕ್ಕೆ ಬೀಳ್ತಿರುವ ಮಾತಿನ ಒಗ್ಗರಣೆಗಳು ಮಾತ್ರ ಭರ್ಜರಿಯಾಗಿವೆ. ಬ್ಯೂರೋ ರಿಪೋರ್ಟ್ TV9.